ಅಲ್ಲಿದ್ದಾಗ ಆರಂಭದಲ್ಲಿ ಸ್ವಲ್ಪ ನಿಮ್ಗೆ ಧ್ರುವಂತು ನಿಮ್ಮ ಗುಂಪಿಗೆ ಅಂದ್ರೆ ನಿಮ್ಗೆ ಅಶ್ವಿನಿ ಅವರಿಗೆ ಹತ್ತತ್ರ ಆದ್ರು, ಆಮೇಲೆ ನೀವೇ ದೂರ ತಳ್ಳಿದ್ರಿ ಅನ್ಸುತ್ತ? ದೂರ ತಳ್ಳಿದ್ವಿ ಅಂದ್ರೆ ಅದೇ ನಮ್ಗೆ ಈಗ ನೋಡಿ ಅಶ್ವಿನಿ ಅವರು ನಾವು ಅಷ್ಟು ದೂರ ಬಂದ್ವಿ ಅಂದ್ರೆ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಬಹುಶಃ ನಾನು ಅವ್ರನ್ನ, ಯಾಕಂದ್ರೆ ಇಬ್ರು ಒಂಥರ ಈಗೋಯಿಸ್ಟಿಕ್, ಅಂದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಬ್ರಿಗೂ ತುಂಬಾ ಇಂಪಾರ್ಟೆಂಟ್. ಅವ್ರು ನನ್ನ ರೆಸ್ಪೆಕ್ಟ್ ಮಾಡಿಲ್ಲ, ನನ್ನ ಅವ್ರನ್ನ ನಾವಿಬ್ರು ದೂರ ಆಗ್ತಾ ಇದ್ವೇನೋ, ಅಥವಾ ಅವ್ರು ನನ್ನ ಡಾಮಿನೇಟ್ ಮಾಡಕ್ ಬಂದಿದ್ರೆ ನಾನು ಅವ್ರನ್ನ ಡಾಮಿನೇಟ್ ಮಾಡಕ್ ದೂರ ಆಗ್ತಿದ್ವಿ, ಇಬ್ರು ಹಚ್ಕೊಂಡಿದ್ವಿ. ಸೊ ಅದಕ್ಕೆ ಒಟ್ಟಿಗೆ ಇದ್ದಿದ್ದು. ಧ್ರುವಂತು ಮಧ್ಯೆ ಬಂದಿದ್ದಷ್ಟೇ. ಮಧ್ಯೆ ಏನಕ್ಕೆ ಬಂದಿದ್ದಂದ್ರೆ ಧ್ರುವಂತ್ಗೆ ಮಲ್ಲಮ್ಮ ಅವ್ರು ಹೋದ್ಮೇಲೆ ಏನ್ ಮಾಡ್ಬೇಕು, ಇನ್ನೊಂಥರ ಆಟ ಸ್ಟಾರ್ಟ್ ಮಾಡ್ಬೇಕು ಅಂತ ಆ ಮನುಷ್ಯ ಒಂದು ಮೈಂಡ್ ಗೇಮ್ ಮಾಡ್ಕೊಂಡು ನಮ್ಮ ಹತ್ರ ಬಂದ. ನಾವೆಲ್ಲ ಸ್ಟ್ರಾಂಗ್ ಇದ್ದೀವಿ ಮೇಡಮ್, ನಾವು ಅಲ್ಲೆಲ್ಲ ನೋಡಿ ಎಲ್ಲ ವೇಸ್ಟ್, ಎಲ್ಲಾರ್ನು ಅದೊಂದೇನೋ ಒಂದಿತ್ತು ಅವ್ರದ್ದು, ಸುಕ್ ಅಂತ ಎಲ್ಲಾರು ನೋಡಿದ್ ಬಿಡೋಣ, ಒಟ್ಟಿಗಾಗೋಣ, ಹಂಗೆ ಹೇಗೆ ಅಂತ. ನಂಗೆ ಧ್ರುವಂತ್ ಬಗ್ಗೆ ಏನು ಅಂತ ಅಷ್ಟು ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾನು ಮಾತಾಡಕ್ ಸಿಕ್ಕಿರ್ಲಿಲ್ಲ. ಸೊ ಮಾತಾಡ್ಲಿ, ಕೇಳಿಸ್ಕೊಳ್ಳೋಣ, ಈ ಮನುಷ್ಯ ಹೆಂಗೆ ಮಾಸ್ಟರ್ ಮೈಂಡ್ ಅಂತೆಲ್ಲ ವೀಕೆಂಡ್ ಅಲ್ಲಿ ಹೆಸರು ಬಂದಾಗ ಸುಮ್ಮನೆ ಅಂತೂ ಬರಲ್ಲ. ಯಾರೋ ಒಬ್ರು ಹೇಳಿರ್ತಾರೆ, ಇಲ್ಲ ಇವ್ರದ್ದು ಆಟ ನೋಡಿ ಆಚೆ ಕಡೆಯಿಂದ ಜನ ಹೇಳಿರ್ತಾರೆ. ಸೊ ನಿಜವಾಗ್ಲೂ ಮಾಸ್ಟರ್ ಮೈಂಡ್ ಮಾತಾಡ್ಲಿ, ಮನುಷ್ಯ ಹೇಗೆ ಅಂತ ಅರ್ಥ ಮಾಡ್ಕೊಳ ಅಂತ ಮಾತಾಡಕ್ ಬಿಡ್ತಿದ್ದೆ. ಅವಾಗ ಹಂಗೆ ಅವ್ನ ಅನಲೈಸ್ ಅಬ್ಸರ್ವೇಷನ್ ಕರೆಕ್ಟ್ ಇದೆ ಸೋ ಫಾರ್ ಅವನು ಹೇಳೋದೆಲ್ಲ. ಬಟ್ ಅದಕ್ಕೆ ಅವ್ನ್ ನಮ್ ಜೊತೆ ಬಂದ್ಬಿಟ್ಟು ನಮ್ಮನ್ನ ಡಾಮಿನೇಟ್ ಮಾಡಕ್ ಬಂದ್ರೆ ನಾವು ಹತ್ರ ಯಾರನ್ನೂ ಇಟ್ಕೊಳ್ಳೋದಿಲ್ಲ. ಅದ್ ನಾನಾಗಿರ್ಬೋದು, ಅವ್ರಾಗಿರ್ಬೋದು. ಅವ್ನ್ ಏನೇನ್ ಮಾಡ್ತಿದ್ದ ಅಂದ್ರೆ, ಈಗ ಒಂದು ಆಟದೇನೋ ಬಂತು, ಆಟ ಅವ್ರು ಕೇಳಿದ್ದು ತಪ್ಪಲ್ಲ, ಬಟ್ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಇವ್ರಿಗೆ ಬೇಜಾರಿತ್ತು. ಅದಕ್ಕೆ ಆ ಆಟ ಧ್ರುವಂತಿಗೆ ಕೊಡ್ಬೇಕೋ ಬೇಡವೋ ಅಂತ. ಸೊ ಆಮೇಲೆ ಕೊನೆಗೆ ಅವ್ರ ಆಟನೂ ಚೆನ್ನಾಗ್ ಆಡಿದ್ರು, ಎಲ್ಲ ಆಯ್ತು. ಆಮೇಲೆ ಕ್ಯಾಪ್ಟನ್ಸಿ ರೇಸಿಗೂ ಆ ಮನುಷ್ಯ ಹೋದ. ಅದಾದ್ಮೇಲೂ ಇವ್ರನ್ನ ದ್ವೇಷ ಮಾಡೋದು, ಇವ್ರ ಬಗ್ಗೆ ನನ್ನ ಹತ್ರ ಬಂದ್ ಹೇಳೋದು ಅಂದಾಗ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ ಮನುಷ್ಯನಿಗೆ, ಅಂದ್ರೆ ನಮ್ಮಿಬ್ರನ್ನೇ ದೂರ ಮಾಡಕ್ ನೋಡೋದು, ಆ ತರದ್ದೆಲ್ಲ ಪ್ರಯತ್ನಗಳಾಯ್ತು. ಸೊ ಹಂಗಾದಾಗ ಇಲ್ಲ ಬೇಡಪ್ಪ, ಒಂದು ಟೀಮ್ ಅಂತ ಮಾಡ್ಕೊಂಡ್ಮೇಲೆ ಅವ್ರನ್ನ ಬಿಟ್ಕೊಡ್ಬಾರ್ದು, ಇಲ್ಲ ಬಂದ್ ಡಾಮಿನೇಟ್ ಮಾಡಕ್ ಬರಬಾರ್ದು, ಅವ್ರವ್ರ ಆಟ ಅವ್ರವ್ರೇ ಆಡೋದು. ಸೊ ಹಂಗ ಆದಾಗ ದೂರ ಇಟ್ಟಿದ್ದಂತೂ ಸತ್ಯ ಅಷ್ಟೆ.